ನಮಸ್ಕಾರ ಕಿರಣ್. ನಮಸ್ಕಾರ ಸರ್. ಮತ್ತೆ ಹೋದ ತಿಂಗಳು ಬಂದಾಗ ತೋಟ ಸ್ವಲ್ಪ ಬೇರೆ ಥರ ಕಾಣ್ತಾ ಇತ್ತು, ಈಗ ಹಚ್ಚ ಹಸಿರಾಗಿದ್ದೆಲ್ಲ ಏನು ಮರ್ಯಾರ, ಏನು ಉಪಯೋಗಿಸಿದ್ರಿ? ನೋಡಿ, ಅದೇ ನಮ್ಮ ಮ್ಯಾಜಿಕ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಎಲ್ರಿಗೂ ನಮಸ್ಕಾರ. ಸೊ ಯೂಟ್ಯೂಬಲ್ಲಿ ನೋಡಿದ್ದೀರಾ, ಕರೆಕ್ಟಾಗಿ ಒಂದು ತಿಂಗಳು ಇನ್ನೂ ಆಗಿಲ್ಲ, 25ರಿಂದ 28 ದಿನ ಆಗಿದೆ. ಸೊ ನಾನು ಹೇಳ್ತಾ ಇದ್ದೆ, ಈ ಅಡಿಕೆ ಗಿಡನ ಸಿಕ್ಕಾಪಟ್ಟೆ ರೋಗ ಇರ್ಬೋದು, ಇಡುಮುಂಡಗಿ ರೋಗ ಇರ್ಬೋದು, ಎಲೆ ಚುಕ್ಕೆ ರೋಗ ಇರ್ಬೋದು, ಅಣಬೆ ರೋಗ ಇರ್ಬೋದು, ಪ್ಲಸ್ ಇಳುವರಿ, ಆಮೇಲೆ ಎಲ್ಲದನ್ನು ಒಂದು ನೋಡಿದ್ರೆ ಕಳೆ ಇಲ್ಲ. ಸೊ ಈ ಗಿಡಗಳಿಗೆ ನಾವೇನು ಮಾಡಿದ್ದೀರಿ ಅಂದರೆ ನೋಡ್ಬೋದು, ಎಷ್ಟು ಫಸ್ಟ್ ಕ್ಲಾಸ್ ಆಗಿ. ಏನು ಸರ್, ಮ್ಯಾಜಿಕ್ ಆಗಿದೆ ಅಲ್ವಾ? ಸೊ ನಾವು ಏನು ಹಾಕಿದ್ದೀರಿ ಅಂದರೆ, ನಾವು ಮಾಡಿರೋ ಅಂಥ ಸ್ಪೆಷಲ್ ಕಾಂಪೋಸ್ಟ್ ಸರ್, ಪ್ಯೂರ್ ಕಾರ್ಬನ್ ಕಾಂಪೋಸ್ಟ್. ಅಂದ್ರೆ ಏನು ಅದು? ಇವಾಗ ನಾವೇನಾಗ್ತಾ ಇದೆ ಅಂದರೆ, ಇವಾಗಿನ ಕಾಲದಲ್ಲಿ ದನದ ಗೊಬ್ಬರ ಎಲ್ಲೂ ಸಿಗ್ತಾ ಇಲ್ಲ. ದನದ ಗೊಬ್ಬರದಲ್ಲಿ ಎಲ್ಲ ಸೀಮೆ ಹಸು ಗೊಬ್ಬರ ಇರೋದ್ರಿಂದ ಅರ್ಧಕ್ಕರ್ಧ ಅದರಲ್ಲಿ ಡ್ರೈ ಆಗೋಗಿರುತ್ತೆ. ಆಮೇಲೆ ಕಸ ಕಡ್ಡಿ, ಪೇಪರು, ಪ್ಲಾಸ್ಟಿಕ್ಕು, ಟೂತ್ಪೇಸ್ಟು, ಸೋಪು ಎಲ್ಲ ಮಿಕ್ಸ್ ಆಗಿರುತ್ತೆ, ಕೆಮಿಕಲ್ಲು. ಅಲ್ಲೆಲ್ಲ ಜೀವಾಣು, ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಇರಲ್ಲ, ಎಲ್ಲ ಸತ್ತೋಗಿರುತ್ತೆ. ಸೊ ಈ ಗೊಬ್ಬರನ ನಾವು ಭೂಮಿಗೆ ಹಾಕಿ ಅದು ಕಂಪ್ಲೀಟ್ ವೇಸ್ಟ್. ಈಗ ನೀವು ನಿಮ್ಮದೇ ಸ್ವಂತ ತಯಾರಿ ಮಾಡಿದ್ದೀರಾ ಗೊಬ್ಬರ? ನಾವೇ ಗೊಬ್ಬರ ನಮ್ಮ ರೈತರಿಗೆ, ನಮ್ಮ ಫಸ್ಟ್ ಅರ್ತ್ ಕಮ್ಯುನಿಟಿಗೋಸ್ಕರ ನಾವು ಗೊಬ್ಬರನ ತಯಾರಿಸಿದ್ದೀವಿ. 100% ಪ್ಯೂರ್ ಕಾಂಪೋಸ್ಟು. ಅದರಲ್ಲಿ ನಿಮಗೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗ ಅದು ಒಂದು ಗಿಡಕ್ಕೆ ಈಗ ಎಷ್ಟು kg ಹಾಕಿದ್ದೀರಾ? ಇದು ಸರ್ ಒಂದು 5 kg ಹಾಕಿದ್ದೀವಿ. 5 ವರ್ಷದ ಗಿಡಕ್ಕೆ ಒಂದು ಬ್ಯಾಗ್ನಲ್ಲಿ ಎಷ್ಟು kg ಇರುತ್ತೆ? ಒಂದು ಬ್ಯಾಗಲ್ಲಿ 40 kg ಬರುತ್ತೆ. ಅಂದರೆ ಒಂದು ಬ್ಯಾಗು ನಿಮಗೆ 8 ಗಿಡಕ್ಕೆ ಆಗುತ್ತಾ? ಒಂದು ಬ್ಯಾಗಲ್ಲಿ ನಿಮಗೆ 8 ಗಿಡಕ್ಕೆ ಆಗುತ್ತೆ. ಪ್ಲಸ್ ಅದು ಗೊಬ್ಬರ ಹಾಕೋದಲ್ದೆ, ನಾನು ಅದು ವಿಡಿಯೋಲೆಲ್ಲ ತೋರಿಸಿದ್ದೀನಿ ನೋಡಿ, ನೀಟಾಗೆಲ್ಲ ಮಲ್ಚಿಂಗ್ ಮಾಡಿದ್ದೀವಿ. ಸೊ ಈ ಗೊಬ್ಬರ ಹಾಕಿದ್ಮೇಲೆ ಅದ್ರ ಸುತ್ತ ಮಲ್ಚಿಂಗ್ ಮಾಡಬೇಕು. ಪ್ಲಸ್ ಮೇನ್ ನಮ್ಮ ಬೆನಿಫಿಷಿಯಲ್ ಮೈಕ್ರೋಬ್ ಏನಿದೆ ಅದನ್ನ ನಾವು 5 ಲೀಟರ್ ಕೊಟ್ಟಿದ್ದೀವಿ. ಗೊಬ್ಬರದ ಮೇಲೆ ಅವತ್ತೇ ಮಾಡ್ಬೇಕಾ? ಇಲ್ಲ ಅವತ್ತೇ ಮಾಡಿದ್ದೀವಿ. ಸೊ ನೋಡಿದ್ದೀರಾ ಇವಾಗ ಎಷ್ಟು ಕಳೆಯಾಗಿ ಇದೆ, ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ. ಕಂಪ್ಲೀಟ್ ಜೆಟ್ ಬ್ಲ್ಯಾಕ್ ಅಂತಾರೆ ಇದಕ್ಕೆ, ಅಂದರೆ ಹಚ್ಚ ಹಸಿರು. ಏನು ಸರ್, ಡಾರ್ಕ್ ಗ್ರೀನ್. ಹೌದು. ನಾನೇ ನೋಡಿದ್ನಲ್ಲ, ಹಿಂದೆ ನೋಡ್ತಿದ್ನಲ್ಲ, ಇದು ಹಾಕೋದಕ್ಕಿಂತ ಮುನ್ನ ಎಲ್ಲ ತಯಾರು ಮಾಡ್ತೀವಿ ನೋಡಿ ಮ್ಯಾಜಿಕ್ ಅಂತ ಹೇಳಿದ್ರಿ. ಹೌದು. ಏನ್ ಮ್ಯಾಜಿಕ್ ಮಾಡ್ತಾರೆ? ಇದು ಮ್ಯಾಜಿಕ್ ಅಲ್ಲ, ನಿಜವಾಗ್ಲೂ ಲಾಜಿಕ್ ಭಾರಿ ಇದೆ ಇದರಲ್ಲಿ. ಸೊ ವೀಕ್ಷಕರೇ, ಇಷ್ಟೇ ಮಾಡಬೇಕಾಗಿರೋದು. 100 ಗಿಡಕ್ಕೆ 2000 ರೂಪಾಯಿ ಆಗುತ್ತೆ ನಮ್ಮ ಲಿಕ್ವಿಡ್ಡು. ಪ್ಲಸ್ ಒಂದೊಂದು ಗಿಡಕ್ಕೆ ನೀವು ಗೊಬ್ಬರ ಹಾಕೋದು 5 kg ಹಾಕ್ಬಹುದು. ಫಲ ಬರ್ತಾ ಇರೋಂಥ ಗಿಡಕ್ಕೆ ನಾವು 100 ಗಿಡಕ್ಕೆ ನಮ್ಮ ಲಿಕ್ವಿಡ್ ಏನು ನಾವು ಕೊಡ್ತಾಯಿದ್ದೀರಿ ಫಸ್ಟ್ ಅರ್ತಿಂದ 100% ನ್ಯಾಚುರಲ್ ಜೀವಾಣುಗಳು, ಗಿಡಕ್ಕೆ ಬೇಕಾಗಿರೋಂಥ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಪ್ಲಸ್ ಒಂದೇ ತಿಂಗಳಲ್ಲಿ ನಿಮಗೆ ಹಚ್ಚ ಹಸಿರಾಗಿದೆ ವೀಕ್ಷಕರೇ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನೋಡ್ಬೋದು, ಇದು 5 ವರ್ಷದ ಗಿಡ ಫಸ್ಟ್ ಕ್ಲಾಸಾಗೆ ಒಂದೇ ತಿಂಗಳಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂದರೆ ನಿಮಗೆ ನೋಡೋಕ್ಕೆ ಖುಷಿ ಆಗುತ್ತೆ. ಫುಲ್ ಗ್ರೀನು, ಫಸ್ಟ್ ಕ್ಲಾಸ್ ಆಗುತ್ತೆ. ನಿಮಗೆ ಕ್ಲೋಸಪ್ಪಲ್ಲಿ ನಿಮಗೆ ನೋಡ್ತಾ ಇದ್ದೀರಾ ವಿಡಿಯೋ, ಎಲೆ ಇರ್ಬೋದು, ಎಲ್ಲ ರೋಗಗಳಿಲ್ಲ. ಇಡುಮುಂಡಗಿ ರೋಗ ಬಂದಿತ್ತಲ್ಲ ಒಂದು ಕಡೆ, ಅಲ್ಲಿ ನಾನು ಹೊಸ ಸುಳಿ ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಸರ್ ನೋಡಿ ಸರ್, ಈ ಗಿಡ ನಾನು ಈ ಹಾಕೋವಾಗೇ ಹೇಳಿದ್ದೆ ನೋಡಿ, ಈ ಗಿಡ ನಾನು ಲಿಕ್ವಿಡ್ ಹಾಕೋವಾಗ ನಿಮಗೆ ತೋರಿಸಿದ್ದೆ ವೀಕ್ಷಕರೇ. ನೋಡಿ ಹೊಸ ಸುಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ಸುಳಿನೇ ಹೋಗಿತ್ತು. ಇದು ನೋಡಿ, ಹಳೆ ಎಲೆ ನೋಡಿ, ಈ ಹಳೆ ಎಲೆ ಎಲ್ಲ ಹಾಳಾಗಿ ಆ ಸುಳಿನೇ ಇರಲಿಲ್ಲ. ಇವಾಗ ಹೊಸ ಸುಳಿ ನಿಮಗೆ ಫಸ್ಟ್ ಕ್ಲಾಸಾಗಿ ಬರ್ತಾಯಿದೆ. ಆ ಕಲರ್ ನೋಡಿ ಸರ್ ಸುಳಿದು. ಸೊ ಅದು ನಿಮಗೆ ಚಾಲೆಂಜ್ ಮಾಡಿ ಆ ವಿಡಿಯೋಲಿ ಹೇಳಿದ್ದೀನಿ. ಈ ಗಿಡದ್ದು ಅಷ್ಟೇ, ಫುಲ್ ಇಡುಮುಂಡಿಗೆ ರೋಗ ಬಂದಿತ್ತು ನೋಡಿ, ಇಲ್ಲಿ ಹೊಸ ಸುಳಿ ಬಿಟ್ಕೊತಾ ಇದೆ. ಸೊ ಇನ್ನೂ ಒಂದು ರೌಂಡ್, ಇದು ಒಂದೇ ಸತಿ ಕೊಟ್ಟಿರೋದು ನಾವು. ಏನು ಸರ್, ಇನ್ನೊಂದು ರೌಂಡು ಹಾಕ್ಬಿಟ್ರೆ 100% ರೋಗ ಕ್ಲಿಯರ್ ಆಗುತ್ತೆ. ಒಂದಲ್ಲ ಎರಡಲ್ಲ. ನೋಡಿ, ಇದು ಸತ್ತೋಗೋ ಥರ ಇತ್ತು ಸರ್, ಇದು ಎಲೆನೇ ಇರಲಿಲ್ಲ ನೋಡಿ, ಇದೆಲ್ಲ ಎಲೆನೇ ಇಲ್ಲದೆ ಕಟ್ಟಾಗಿದ್ದು. ನೋಡಿ ಇಲ್ಲಿ ಸುಳಿ, ಹೊಸ ಸುಳಿ ನೋಡಿ, ಇದು ಎಷ್ಟು ಗ್ರೀನ್ ಆಗಿದೆ ನೋಡಿ, ಹೊಸ ಸುಳಿ. ಇದು ಸತ್ತೋಗೋ ಥರ ಇತ್ತು ಗಿಡ. ಇಲ್ಲ, ಒಂದು ರೀತಿ ಮ್ಯಾಜಿಕ್ ಆಗಿ ಕಾಣ್ತವೆ ಗಿಡಗಳೆಲ್ಲ. ತೆಂಗಿನ ಮರ ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲಿ ಆಗದೇ ಇರೋ ಗಿಡ ಅಲ್ಲಿದೆ. ಏನು ಸರ್, ಇವಾಗ ನಮ್ಮ ಔಷಧಿ ಹಾಕಿಲ್ಲ ಆ ಗಿಡಕ್ಕೆ, ಇದಕ್ಕೆ ಹಾಕಿದ್ದೀವಿ ನೋಡಿ, ಇದೆಷ್ಟು ಗ್ರೀನ್ ಇದೆ. ಬನ್ನಿ ಇಲ್ಲೇ ತೋರ್ಸೋಣ. ಸೊ ಟ್ರಯಲ್ಗೆ ಅಂತ ನೋಡಿ, ಈ ಕಡೆ ಇದಕ್ಕೆ ಹಾಕಿಲ್ಲ, ಇದರಲ್ಲಿ ಗ್ರೀನಿಶ್ ನೋಡಿ, ಅದೇ ಇದರಲ್ಲಿ ಗ್ರೀನ್ ನೋಡಿ ಎಷ್ಟು ಗ್ರೀನಿಶ್ ಇದೆ. ಇಲ್ಲ, ನೋ ಡೌಟ್
ಏನು ಅನಿಸ್ತದೆ ಸರ್, ಒಂದೇ 25 ದಿನದಲ್ಲಿ ಈ ರಿಸಲ್ಟ್. ಹೌದು. ಇದನ್ನೇ ನಾವು 4 ಸತಿ ಕೊಟ್ಟರೆ ಹೆಂಗಿರ್ಬೋದು ಮೇಂಟೈನ್ ಮಾಡಿದ್ರೆ ನಮಗೆ ಹಾಂ. ಇನ್ನು 6 ತಿಂಗಳು ನೀವು ಏನು ಫ್ರೀನೇ ಅಂದ್ಕೊಳ್ಳಿ. ಹಾಂ ಅಲ್ಲ. ಹಾಂ 100% ನೋಡಿ, ಅಡಿಕೆ ಬೆಳೆಗಾರರು ಎಷ್ಟು ಗ್ರೀನ್ ಆಗಿದೆ, ಯಾವ ಥರ ಕ್ವಾಲಿಟಿ ಇದೆ. ನಿಮಗೂ ಇದೇ ಥರ ಮಾಡಬೇಕು ಅಂದರೆ ಫಸ್ಟ್ ಅದನ್ನ ಫಾಲೋ ಮಾಡಿ, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಹೇಳೋ ಥರ ಮಾಡಿದ್ರೆ ತುಂಬ ಕಮ್ಮಿ ಖರ್ಚಲ್ಲಿ ನಿಮಗೆ 100% ಸಕ್ಸಸ್ ಗ್ಯಾರಂಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.